ಪುತ್ರ ಶೋಕಂ ನಿರಂತರಂ ಅಂತಾರೆ. ಹೆತ್ತು ಹೊತ್ತು ಸಾಕಿದಂಥ ಮಕ್ಕಳು ಇನ್ಯಾರದ್ದೋ ಮಸರತ್ತಿಗೆ ಬಲಿಯಾಗ್ಬಿಟ್ರೆ ಆ ನೋವು ಎಂಥದ್ದು ಅನ್ನುವುದನ್ನ ಮೃತ ಕೃತಿಕಾ ರೆಡ್ಡಿ ತಂದೆ ತಾಯಿ ಬಿಚ್ಚಿಟ್ಟಿದ್ದಾರೆ. ಅಳಿಯನ ರೂಪದಲ್ಲಿ ಕುಟುಂಬ ಸೇರಿದಂಥ ಯಮಕಿಂಕರ ಮಹೇಂದ್ರ ರೆಡ್ಡಿ ಮಾಡಿದಂಥ ಮೋಸವನ್ನ ನೆನೆದು ಬೇಸರಗೊಂಡಿದ್ದಾರೆ. ಈ ಮಧ್ಯೆ ಕೃತಿಕಾನ ಕೊಂದಿದ್ಯಾಕೆ ಅನ್ನುವಂಥ ಸತ್ಯವನ್ನ ಪೊಲೀಸರ ಮುಂದೆ ಮಹೇಂದ್ರ ಬಾಯ್ಬಿಟ್ಟಿದ್ದಾನೆ. ರಾತ್ರಿ ಹೊತ್ತು ಮಲಗಿದ್ದಾಗ ಬಟಕ್ಸಲ್ಲಿ ಏನೋ ಚುಚ್ಚಿದಾಗ ಪ್ರಿಕ್ ಮಾಡಿದಂಗೆ ಆಗತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಕೃತಿಕಾ ರೆಡ್ಡಿ ಇವತ್ತು ಈಕೆ ಈ ಭೂಮಿ ಮೇಲಿಲ್ಲ. 7 ಜನ್ಮದಲ್ಲೂ ಜೊತೆಯಾಗಿರ್ತೀನಿ ಅಂತ ಸಪ್ತಪದಿ ತುಳಿದವ ಮಾಡಿದ ಮೋಸಕ್ಕೆ ಬಲಿಯಾಗಿ ಆಕೆ ಹೆತ್ತವರಿಗೆ ಬರೀ ನೆನಪಾಗಿ ಉಳಿದಿದ್ದಾಳೆ. ಪೊಲೀಸರ ಮುಂದೆ ನೌಟಂಕಿ ನಾಟಕವಾಡಿದ್ದ ಮೋಸಗಾರ ಮಹೇಂದ್ರ ಕೊನೆಗೂ ಕೃತಿಕಾ ಕೊಲೆಗೆ ಕಾರಣವೇನು ಅನ್ನೋ ಸತ್ಯ ಬಾಯ್ಬಿಟ್ಟಿದ್ದಾನೆ. ಕೊನೆಗೂ ಕೃತಿಕಾ ಕೊಲೆ ಸತ್ಯ ಬಾಯ್ಬಿಟ್ಟ ಮಹೇಂದ್ರ. ಪ್ರೀತಿಸಿದ ಹುಡುಗಿಗಾಗಿ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಗೆ. ಪೊಲೀಸರ ವಿಚಾರಣೆಯಲ್ಲಿ ಕೃತಿಕಾಗೆ ಅನಸ್ತೇಷ್ಯಾ ಕೊಟ್ಟಿದ್ದು ನಾನೇ ಅಂತ ಮಹೇಂದ್ರ ಒಪ್ಕೊಂಡಿದ್ದಾನಂತೆ. ನನಗೆ ಕೃತಿಕಾಳಂತ ರೋಗಿಷ್ಟಿಯನ್ನ ಮದುವೆ ಮಾಡಿದ್ರು, ಅದಕ್ಕೆ ರಿವೆಂಜ್ ತೀರಿಸ್ಕೊಂಡೆ ಅಂತ ಹೇಳಿದ್ದಾನಂತೆ. ಕೃತಿಕಾಳ ಪೋಷಕರು ನನಗೆ ವಂಚನೆ ಮಾಡಿದ್ರು. ತಾನು ಒಂದೊಳ್ಳೆ ಜೀವನದ ಕನಸು ಕಂಡಿದ್ದೆ, ಆದ್ರೆ ಒಬ್ಬ ರೋಗಿಷ್ಟಿಯನ್ನ ಮದುವೆ ಮಾಡಿಸಿದ್ರು. ಅವಳು ಏನೇ ತಿಂದ್ರು ಕುಡಿದ್ರು ವಾಂತಿ ಮಾಡ್ತಿದ್ಲು. ಪಾರ್ಟಿ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಮಾಡಿ ಮುಜುಗರ ಮಾಡ್ತಾ ಇದ್ಲು. ಸ್ನೇಹಿತರು ಕೂಡ ಆಗಾಗ ಮೂದಲಿಸ್ತಾ ಇದ್ರು. ಸ್ನೇಹಿತರು ನೀನ್ ಚೆನ್ನಾಗಿದ್ಯಾ, ನಿಂಗ್ಯಾಕ್ ರೋಗ ಬಂದಿರೋ ಹೆಂಡತಿ ಅಂತ ತಮಾಷೆ ಮಾಡ್ತಿದ್ರು. ಅದ್ಧೂರಿಯಾಗಿ ಖರ್ಚು ಮಾಡಿ ಮದುವೆ ಮಾಡಿಸಿದ್ದ ಮೇಲಾದ್ರೂ ಗೊತ್ತಾಗ್ಬೇಕಿತ್ತು. ಪತ್ನಿಯಿಂದ ದೂರ ಆಗ್ಬೇಕು ಹಾಗೂ ನನಗೆ ಸಿಗಬೇಕಾದ ಪ್ರೀತಿಗಾಗಿ ತಾನು ಬೇರೆಯವರನ್ನ ಪ್ರೀತಿ ಮಾಡಿದ್ದೆ. ನಂತರ ಕೃತಿಕಾ ಸಾವನ್ನಪ್ಪಿದ್ರೆ ಯುವತಿಯ ಜೊತೆ ಇರಬಹುದು ಎಂಬ ಕಾರಣಕ್ಕೆ ಹತ್ಯೆಗೆ ಪ್ಲಾನ್ ರೂಪಿಸಿದ್ದೆ ಎಂದು ಮಹೇಂದ್ರ ಹೇಳಿದ್ದಾನಂತೆ. ಇನ್ನು ಮಹೇಂದ್ರ ಪತ್ನಿ ಸತ್ತು ಕೆಲವೇ ದಿನಗಳಲ್ಲಿ ಗೋವಾದ ಬೀಚ್ನಲ್ಲಿ ಜಾಲಿ ಮಾಡಿದ್ದ. ಎಲ್ಲ ಆಗೋಯ್ತು, ಇನ್ಮೇಲೆ ಆರಾಮಾಗಿರೋಣ ಅಂತ ಪ್ಲಾನ್ ಮಾಡಿದ್ದ. ಕೃತಿಕಾಳನ್ನ ಕೊಲೆ ಮಾಡಿ ಬೇರೆ ಮದುವೆಯಾಗಿ ವಿದೇಶಕ್ಕೆ ಹಾರಲು ಮಹೇಂದ್ರ ಪ್ಲಾನ್ ಮಾಡಿದ್ದಂತೆ. ಸದ್ಯ ಮಹೇಂದ್ರನ ಮದುವೆ ಆಗೋಕೆ ರೆಡಿಯಾಗಿದ್ದ ಆ ಯುವತಿ ಯಾರು ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮಗಳು ನಮ್ಮ ಸರ್ವಸ್ವ, ಅಳಿಯ ರಾಕ್ಷಸ ಎಂದ ಕೃತಿಕಾ ತಾಯಿ. ಸುಳ್ಳು ಆರೋಪ ಮಾಡಿ ತನಿಖೆ ದಿಕ್ಕು ತಪ್ಪಿಸುತ್ತಿದ್ದಾನೆ ಎಂದ ತಂದೆ. ಮಗಳನ್ನ ಕಳೆದುಕೊಂಡು ನೋವಿನಲ್ಲೇ ದಿನ ಕಳೀತಾ ಇರೋ ಡಾಕ್ಟರ್ ಕೃತಿಕಾ ರೆಡ್ಡಿ ಪೋಷಕರು ಇವತ್ತು ಮಗಳ ಸಾವಿನ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ್ರು. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ಕೃತಿಕಾ ತಾಯಿ ಸೌಜನ್ಯ, ಕೃತಿಕಾಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದ ಮಹೇಂದ್ರನ ಮುಖವಾಡವನ್ನ ಕಳಚಿಟ್ರು. ಮಹೇಂದ್ರ ಸುಳ್ಳು ಆರೋಪಗಳನ್ನ ಮಾಡಿ ದಿಕ್ಕು ತಪ್ಪಿಸುತ್ತಿದ್ದಾನೆ ಅಂತ ಕೃತಿಕಾ ತಂದೆ ಮುನಿರೆಡ್ಡಿ ಅಸಮಾಧಾನ ಹೊರಹಾಕಿದ್ರು. ಅವಳಿಗೆ ಎಂಥ ಒಂದು ಕಾಯಿಲೆನೂ ಇರಲಿಲ್ಲ, ಆರೋಗ್ಯವಾಗಿದ್ದು ಹುಡುಗಿ. ಯಾಕೆಂದರೆ 28 ವರ್ಷ ನಾನು ತಾಯಿಯಾಗಿ ಬೆಳೆಸಿರೋದು ನನಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಎಂಥ ಕಾಯಿಲೆನೂ ಅವಳಿಗಿರಲಿಲ್ಲ, ಯಾವ ಸಮಸ್ಯೆನೂ ಇರಲಿಲ್ಲ, ಆರೋಗ್ಯವಾಗಿದ್ಲು. ಒಂದು 3 ವರ್ಷದಿಂದ ಸ್ಕೂಲ್ಗೆ ಹೋದಾಗಿಂದ ಹಿಡಿದು ಅವಳು MD ಮತ್ತು DNB FRGS ಎಲ್ಲ 4 ಡಿಗ್ರಿ ಮಾಡಿದ್ದಾಳೆ. ಅಲ್ಲಿವರೆಗೂ ಯಾವುದೇ ರೀತಿ ಸಮಸ್ಯೆ ಅವಳಿಗೆ ಇಲ್ಲ ಅಂತ ಹೇಳಕ್ಕೆ ಸ್ಪಷ್ಟನೆ ಮಾಡ್ತೀನಿ. ನಾನು ತುಂಬ ಧೈರ್ಯವಂತೆ, ಪ್ರತಿಭಾವಂತೆ, ಬುದ್ಧಿ ಎಲ್ಲದರಲ್ಲೂ ಡ್ರೈವಿಂಗಿಂದ ಹಿಡಿದು ಪ್ರತಿಯೊಂದು ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡಬೇಕು ಅಂದರು ಮನೆಯಲ್ಲಾಗಲಿ ಆಚೆ ಕಡೆಯವರು ಫಸ್ಟ್ ನುಗ್ತಾ ಇದ್ದಿದ್ದು ಅವಳೇ. ಅಷ್ಟು ತುಂಬ ಅವಳನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ನಮಗೆ ಅದು ಹೇಳ್ತೀನಿ, ನಮ್ಮ ಭಾಳ ಶೂನ್ಯ ಆಗೋಗಿದೆ, ಏನು ಉಳಿದಿಲ್ಲ. ಅವ್ನಿಗೆ ಇಷ್ಟ ಇಲ್ಲ ಅಂತ ಬಿಟ್ಬಿಡು, ಬೇರೆ ಆಪ್ಷನ್ಸ್ ಇತ್ತಲ್ಲ, ನಿನಗೆ ಬೇರೆ ಆಪ್ಷನ್ಸ್ ಇದೆ ಅಲ್ವಾ, ಹೇಳ್ಬಿಡ್ಬೇಕಾಗಿತ್ತು. ಅಂತ ಕೊಲೆ ಮಾಡೋ ಅಧಿಕಾರ ಯಾರು ಕೊಟ್ರಿ ಇವನಿಗೆ? ಈ ನಮ್ಮ ಹುಡುಗಿ ಮೇಲೆ ಅಲಿಗೇಷನ್ ಮಾಡಿ ಈ ಥರ ಒಂದು ಆರೋಗ್ಯ ಸಮಸ್ಯೆ ಇದೆ ಅಂತೇಳಿ ನಮ್ಮ ಪ್ರಜೆಗಳನ್ನಾಗಲಿ ನಮ್ಮನ್ನಾಗಲಿ ಎಲ್ಲರನ್ನೂ ಒಂದು ದಿಕ್ಕನ್ನು ತಪ್ಪಿಸುವಂಥ ರೀತಿ ಮಾಡ್ತಾ ಇದ್ದಾನೆ ಅಂತ ನನಗೆ. ಡಾಕ್ಟ್ರನ್ನೇ ಒಂದು ಡಾಕ್ಟ್ರ್ ಸಾಯಿಸುವಂಥ ಈ ಒಂದು ಕೃತ್ಯ ಏನಿದೆ, ಇದು ನಾವು ಸಾಮಾನ್ಯವಾಗಿ ಕೇಳ್ಪಟ್ರು ಇರಲ್ಲ ಅಲ್ವಾ. ಅದರಿಂದ ನಾನು ಎಲ್ರಿಗೂ ಒಂದು ಅಡ್ವೈಸ್ ಏನು ಮಾಡ್ತೀನಿ ಅಂದರೆ, ನಮ್ಮ ಅಡ್ವೊಕೇಟ್ ಮಿಸ್ಸಸ್ ಏನು ಹೇಳಿದ್ರು ಅದೇ ಥರ ಎಲ್ಲರೂ ತುಂಬ ಹುಷಾರಾಗಿದ್ದು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರ ಪ್ರೊಫೆಷ್ನಲ್ಲಿ ಮುಂದುವರ್ಸೋಕ್ಕೆ ಬಿಡಿ. ಅವ್ರ ಕಾಲ ಮೇಲೆ ಅವರು ನಿಂತಾದ ಮೇಲೆ ಮದುವೆ ಅನ್ನೋ ವಿಚಾರವನ್ನು ನಿಧಾನವಾಗಿ ತುಂಬ ಪರಿಶೀಲನೆ ಮಾಡಿ ನೀವು ಅದರಲ್ಲಿ ಮುಂದುವರಿಬೇಕು. ಇಂಥ ಘಟನೆಗಳು ಮುಂದೆ ಎಲ್ಲೂ ಆಗಬಾರ್ದು. ಕ್ಯಾಂಪ್ ಮಾಡಬೇಕು ಅಂತ
ತುಂಬ ಎಲ್ಲ ಯೋಚನೆ ಮಾಡಿದ್ವಿ. ಒಂದು ಕ್ಯಾಂಪ್ಸ್ ನಡಿಬೇಕು, ಫ್ರೀ ಕ್ಯಾಂಪ್ಸ್, ಅದರಲ್ಲಿ ಮೆಡಿಸಿನ್ಸ್ ಎಲ್ಲ ನಾವೇ ವಹಿಸ್ಕೊತಾ ಇದ್ವಿ. ಒಟ್ನಲ್ಲಿ ಕಣ್ಣನ್ನ ರೆಪ್ಪೆ ಕಾಪಾಡೋ ಹಾಗೆ 27 ವರ್ಷ ಕೃತಿಕಾ ರೆಡ್ಡಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದ ಹೆತ್ತವರಿಗಾದ ಅನ್ಯಾಯ ನಿಜಕ್ಕೂ ಬೇಸರ ತರಿಸುವಂಥದ್ದು. ಈ ಕುಟುಂಬದ ಅದೆಷ್ಟೋ ಕನಸುಗಳಿಗೆ ಕೊಳ್ಳಿ ಇಟ್ಟ ಮಹೇಂದ್ರ ರೆಡ್ಡಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋದಷ್ಟೇ ಸದ್ಯಕ್ಕೆ ಕೃತಿಕಾ ಪೋಷಕರಿಗೆ ಇರೋ ಒತ್ತಾಸೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.